CP ಅವ್ರಿಗೆ ಟಿಕೆಟ್ ಕೊಡಿ ಅಂತಂದಾಗ ನೀವೇನು ಮಾಡ್ತಾ ಇದ್ದೀರಿ ಅಲ್ಲ, ಹಿಂದಿನ ಘಟನಾವಳಿಗಳು ಈಗ ಕಾಲ ಬದಲಾವಣೆ ಆದಂಗೆ ತೀರ್ಮಾನಗಳು ಬದಲಾವಣೆ ಆಗ್ತದೆ. ಒಂದು ಕಾಯಿ ಬರಿದೇ ಇದ್ದಾಗ ಹಸಿರು ಇರ್ತದೆ, ಬಂದ ಮೇಲೆ ಬಣ್ಣ ಬದಲಾಯಿಸುತ್ತೆ, ಕೆಂಪಾಗ್ತದೆ. ಹಾಗೆ ಈಗ ಪಕ್ವ ಆಗ್ತದೆ, ಕಾಲ ಪಕ್ವ ಆಗ್ಬೇಕಲ್ಲ. ನಾವು ಹಿಂದೆ ಹೇಳ್ದಂತೆ ಹೇಳ್ತೀರಲ್ಲ, ನಾನೂ ಹಿಂದೆ ಭಾಳ ಹೇಳಿಕೆಗಳು ಹೇಳಿದ್ದೀನಿ. ಇವತ್ತು ಚುನಾವಣೆ ದಿನಾಂಕ ಘೋಷಣೆ ಆದಮೇಲೆ ಏನು ತೀರ್ಮಾನ ಆಗುತ್ತೆ ನೋಡೋಣ. ಅಲ್ಲ ಸರ್, ಅಂದ್ರೆ ಈಗ ನಿಮ್ಮಿಬ್ರನ್ನ ಒಂದು ಈ ಮುಸುಕಿನ ಗುದ್ದಾಟ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಹೇಳಿ, ಯಾಕೆಂತಂದ್ರೆ ಈಗ ಉದ್ಯೋಗ ಮೇಳೂ ಕೂಡ ಅವ್ರು ಕೂಡ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಕೇಳೋಣ, ಕಾಂಗ್ರೆಸ್ಗೆ ಏನೂ ಲಾಭ ಆಗಲ್ಲ. ಉದ್ಯೋಗ ಮೇಳ ಮಾಡಲಿ, ಅವರೆಲ್ಲ ಪ್ರಯತ್ನನೂ ಮಾಡಲಿ. ಅವ್ರು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ನಮ್ಮ ತಾಲೂಕಿನ ಜನಗಳಿಗೆ ಒಬ್ಬ ಸ್ಥಳೀಯ ಈ ತಾಲೂಕಿನ ಬಗ್ಗೆ ಕಾಳಜಿ ಇರ್ತಕ್ಕಂಥ ಒಬ್ಬ ನಾಯಕ ಬೇಕು, ಒಬ್ಬ ಸೇವಕ ಬೇಕು. ಅದನ್ನು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಜನ. ನಾನು ತೀರ್ಮಾನ ಮಾಡಿರೋದು ನನಗೆ ಗೊತ್ತಿದೆ. ಅವರು ಕಾಂಗ್ರೆಸ್ನ ಪ್ರಯತ್ನ ಅಲ್ರಿ, ಅವ್ರನ್ನೂ MP ಮಾಡಿದ್ದೀವಿ, ಒಂದು 3 ಸತಿ MP ಮಾಡಿದ್ವಿ. ತಾಲೂಕಿನ ಜನ ಉದ್ಯೋಗ ಮೇಳ ಏನು ಸರ್ಕಾರಿ ಕೆಲಸ ಮಾಡ್ತಾ ಇರಬೇಕು, ಇದೆಲ್ಲ ಮಾಡಲಿ, ತಪ್ಪೇನು? ನಾನು ಹೇಳ್ತಾ ಇದ್ದೀನಿ, ನಮ್ಮ ತಾಲೂಕಿನ ಕೆರೆಗಳೆಲ್ಲ ಬತ್ತೋಗವೆ. ಇರೋದು KRS ಅಲ್ಲಿ ತಮಿಳ್ನಾಡು ಬೇಡ ಅಂದರೂ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ. ಆದರೂ ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ ಇದು ಕೆರೆಗಳೆಲ್ಲ ಖಾಲಿ ಹೊಡಿತಾವೆ. ನನಗೆ ಗೊತ್ತಿದೆ ಕಾಳಜಿ ಇರೋ ಕೆಲಸ ಹೆಂಗೆ ಮಾಡಬೇಕು, ಏನು ಮಾಡಬೇಕು. ಚುನಾವಣೆಗೋಸ್ಕರ ಕೆಲಸ ಮಾಡೋದಲ್ಲ, ಇದು ನನ್ನ ಜನಗಳ ಶ್ರೇಯಸ್ಸಿಗೋಸ್ಕರ ಕೆಲಸ ಮಾಡೋದು. ಹಾಗಾಗಿ ನೀವು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಸಿದ್ರಿ, ಅವ್ರು ಕೂಡ ನಿಮ್ಮ ಪರವಾಗಿ ಧ್ವನಿ ಎತ್ತಾ ಇಲ್ಲ ಅಂತ ಸರ್. ಡಾಕ್ಟ್ರು ಒಂದು ಪಾಪ ಧ್ವನಿ ಸಾತ್ವಿಕವಾದಂಥ ಧ್ವನಿ, ನನ್ನ ಪರ ಇದ್ದಾರೆ ಡಾಕ್ಟ್ರು. ಅವ್ರು ಗಟ್ಟಿಯಾಗಿ ಹೇಳ್ದೇ ಇರ್ಬೋದು, ಬಟ್ ಅಂತರಂಗದಲ್ಲಿ ನನ್ನ ಪರ ಇದ್ದಾರೆ, ಹೇಳಿದ್ದಾರೆ. ಅವರು ಕೂಡ ಎಲ್ಲೆಲ್ಲಿ ಹೇಳಬೇಕು ಅಲ್ಲೆಲ್ಲ ಹೇಳ್ತಾ ಇದ್ದಾರೆ. ಸರ್, ನಮ್ಗೆ ಯಾವುದೂ ವಿರೋಧ ಇಲ್ಲ ಇಲ್ಲಿ. ಕುಮಾರಸ್ವಾಮಿಯವರು ನನ್ನ ಪ್ರಕಾರ ಒಪ್ಕೋತಾರೆ ಈ ಸಂದರ್ಭದಲ್ಲಿ, ಈ ಚುನಾವಣೆಗೆ ಅನ್ನೋದು ಆತ್ಮವಿಶ್ವಾಸ. DK ಶಿವಕುಮಾರ್ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ರಾಜಕೀಯ ಚರ್ಚೆ. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅಲ್ಲಿ ಅದು ರಾಜಕೀಯ ಸಭೆ ಅಲ್ಲ. ಸ್ವಾಭಾವಿಕವಾಗಿ ನಾನು ಪ್ರತಿ ವರ್ಷ, ಕಳೆದ ವರ್ಷವೂ ನಾನು ಬಂದಿದ್ದೆ, ಹೀಗಾಗಿ ಈ ವರ್ಷವೂ ಬಂದೆ. ವಿಶೇಷವಾಗಿ ಶಿವಕುಮಾರ್ ಜೊತೆ ಕುಂತಿದ್ರಿಂದ ಅದಕ್ಕೊಂಥರ ಅರ್ಥ, ಬೇರೆ ಬೇರೆ ಸಂದೇಶನ ಸರ್. ಡೆಲ್ಲಿಯಿಂದ ಬಂದ ತಕ್ಷಣ ಯಾರನ್ನೂ ಮೀಟ್ ಮಾಡ್ದಲ್ಲೇ ಡೈರೆಕ್ಟ್ ಆಗಿ ವೇದಿಕೆ ಹಂಚ್ಕೊಂಡಿರೋದು ಇಲ್ಲ. ನಾನು ಹಿಂದೆ ಮೂರು ಸಾರಿ ಕಾಂಗ್ರೆಸ್ ಇತ್ತು, 2 ಬಾರಿ ಕಾಂಗ್ರೆಸ್ಸಿಂದ ಗೆದ್ದಿದ್ದೆ. ಇಂಡಿಪೆಂಡೆಂಟಾಗಿ ಗೆದ್ದು ಕಾಂಗ್ರೆಸ್ಸು ಸೇರಿಕೊಂಡು ಕಾಂಗ್ರೆಸ್ಗೆ 5 ವರ್ಷ ಸಪೋರ್ಟು ಮಾಡಿದ್ದೆ. ಹಾಗಾಗಿ ನಮ್ಮ ತಾಲೂಕಲ್ಲಿ ಏನಾಗಿದೆ ಅಂದರೆ, ನನಗೆ ಪಕ್ಷಾತೀತವಾಗಿ ಬೆಂಬಲ ಇದೆ. ಈಗ ನಾನು ಸಭೆಗೆ ಹೋಗಿದ್ದೆ ಅಂತ ಅಲ್ಲ, ಅಲ್ಲಿರೋರಿಗೆಲ್ಲರೂ ತುಂಬ ಖುಷಿ, ನಾನು ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರೋದು. ಹಾಗಾಗಿ ಪಕ್ಷಾತೀತವಾಗಿ ತಾಲೂಕಿನ ಜನ ನನ್ನನ್ನು ಬೆಂಬಲಿಸ್ತಾರೆ. ಇದು ಹೊರತಾಗಿ CM ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು, ಈಗ ಕುಮಾರಸ್ವಾಮಿ ಅವ್ರ ಬಗ್ಗೆನೋ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿಲ್ಲ, ಹೋರಾಟಗಳಾಗ್ತದೆ. ಈಗ ನಿಮಗೆಲ್ಲ ಗೊತ್ತೇ ಇದೆ, ದಿನ ಬೆಳಿಗ್ಗೆ ಇದ್ರ ಬಗ್ಗೆ ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನನ್ನದೇ ಸಮಸ್ಯೆ ಇದೆಯಲ್ಲಣ್ಣ, ನನಗೆ ಯಾಕೆ ಬೇರೆ ಹೇಳ್ತೀರಾ?